ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾನೊಂದು ಗ್ರ್ಯಾಂಡ್ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ನೋಡೋಣ. ಸೊ ಮಾಮೂಲಿ 8 ಎಳೆ ದಾರ ತೊಗೊಂಡು ನಾನು ಬಟ್ಟಿಗೆ ಲಾಕ್ ಮಾಡಿಕೊಂಡು ಇಲ್ಲಿ ನಾನು 3 ಚೈನ್ ಸ್ಟಿಚ್ ಹಾಕ್ಕೊಂಡೀನಿ. 3 ಚೈನ್ ಸ್ಟಿಚ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶ ಮಾಡ್ಕೊಳಕತ್ತೀನಿ. ಡೈರೆಕ್ಟ್ ಟ್ರಿಪಲ್ ಕ್ರೋಶ ಮಾಡ್ಕೊಳಕತ್ತೀನಿ. ಆ ದಾರದ ಮ್ಯಾಗ ಅಂದ್ರೆ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಸೊ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿರಿ. ನೀಡಲ್ ಮ್ಯಾಗ 2 ಸತಿ ದಾರ ತೊಗೋಬೇಕು. 2 ಸತಿ ದಾರ ತೊಗೊಂಡು ನಾವು ಬಟ್ಟೆ ಒಳಗಡೆಯಿಂದ ನೀಡಲ್ ತಂದು 2ರಾಗ 1 ಸತಿ ಮತ್ತು 2ರಾಗ 1 ಸತಿ ಮತ್ತು 2ರಾಗ 1 ಸತಿ ನಾನು ಫಸ್ಟು 3 ಚೈನ್ ಸ್ಟಿಚ್ ಹಾಕ್ಕೊಂಡು 2 ಸತಿ ಟ್ರಿಪಲ್ ಕ್ರೋಶ ಮಾಡ್ಕೊಂಡೀನಿ ಡೈರೆಕ್ಟ್ ಬಟ್ಟಿಗೆ. ಅದಾದ್ಮ್ಯಾಗ ನಾನು 4 ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. 4 ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಡೈರೆಕ್ಟ್ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ನಾವು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳೋಣ. ಎರಡರಾಗ 1 ಮತ್ತು 2ರಾಗ 1 ಮತ್ತು 2ರಾಗ 1 ಹಿಂಗೆ ನಾನು ಇಲ್ಲಿ ನಾನು ಸ್ಟಾರ್ಟಿಂಗ್ ಮಾತ್ರ 3 ಸತಿ ಅಂದ್ರೆ ಚೈನ್ ಸ್ಟಿಚ್ ಹಾಕಿರೋದನ್ನ ಸೇರಿಸಿ 3 ಟ್ರಿಪಲ್ ಕ್ರೋಶ ಅಂತೇಳಿ ಕೌಂಟ್ ಮಾಡಕತ್ತೀನಿ. ಅದಾದ್ಮ್ಯಾಗ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಬರೀ 2 ಸತಿ ಟ್ರಿಪಲ್ ಕ್ರೋಶನ ಹಾಕೋತಾನೆ. ಸೊ ಸ್ಟಾರ್ಟಿಂಗ್ ಮಾತ್ರ 3 ಟೈಮು, ಅದಾದ್ಮ್ಯಾಗ 2 ಟೈಮು ಅಂದರೆ ಚೈನ್ ಸ್ಟಿಚ್ನು ಕೌಂಟಿಗೆ ಹಿಡಿದು ನಾನು 3 ಟೈಮ್ ಅಂತ ಹೇಳಕತ್ತೀನಿ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಕೂಡ 2 ಟೈಮ್ ಟ್ರಿಪಲ್ ಕ್ರೋಶನ ಮಾಡ್ಕೋತೀವಿ. ಸೊ ಅದಾದ್ಮ್ಯಾಗ ಸೆಕೆಂಡ್ ಟೈಮ್ ಟ್ರಿಪಲ್ ಕ್ರೋಶ ಆದ್ಮ್ಯಾಗ ಮತ್ತು ನಾವು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ನಾವು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೀವು ಬೇಕಾದ್ರೆ 4 ಚೈನ್ ಸ್ಟಿಚ್ ಹಾಕ್ಕೊಳ್ಳಿಲ್ಲ ಅಂತಂದ್ರೆ 3 ಚೈನ್ ಸ್ಟಿಚ್ಗೂ ಹಾಕ್ಕೋಬೋದು. ನಾನಿಲ್ಲಿ 4 ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. ಸೇಮ್ ಟ್ರಿಪಲ್ ಕ್ರೋಶ ಡೈರೆಕ್ಟಾಗಿ ನಾವು ಬಟ್ಟಿಗೆ ಮಾಡ್ಕೊಳಕತ್ತೀವಿ. ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಬಟ್ಟೆ ಒಳಗಿಂದ ದಾರ ತಂದು ಅದಾದ್ಮ್ಯಾಗ 2ರಾಗ 1 ಮತ್ತು 2ರಾಗ 1 ಮತ್ತು ಇನ್ನೊಂದು ಸತಿ 2ರಾಗ 1 ಹಿಂಗೆ ಹಾಕ್ಕೋಬೇಕು. ಸೊ ಹಿಂಗೆ ಕಾಣ್ತೈತೆ ನೋಡಿರಿ. ಈಗ ನಾವು ಮತ್ತು 4 ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋಣ. 2 3 ಮತ್ತು 4 ಹಾಕ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಟ್ರಿಪಲ್ ಕ್ರೋಶನ ಮಾಡೋಣ. ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಬಂದು ಡೈರೆಕ್ಟ್ ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೀವು ಮಾಡ್ಕೊರಿ. ಮತ್ತು ಇನ್ನೂ ಒಂದು ಏನಪ್ಪ ಸಜೆಷನ್ ಅಂತಂದ್ರೆ ನಾನಿಲ್ಲಿ ಟ್ರಿಪಲ್ ಕ್ರೋಶ ಮಾಡ್ಕೊಂಡಿನಲ್ಲ, ನೀವು ಬೇಕಾದರೆ ಡಬಲ್ ಕ್ರೋಶಗೂ ಮಾಡ್ಕೋಬೋದು. ಸೊ ಡಬಲ್ ಕ್ರೋಶ, ಟ್ರಿಪಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಈ ಎಲ್ಲ ಬೇಸಿಕ್ ಸ್ಟಿಚಸ್ಗಳದ್ದು ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಸೊ ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡಿರಿ. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ಲೈಕ್ ಮಾಡಿರಿ. ಈ ಒಂದು ಡಿಸೈನೇ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನೋಡಿರಿ, ಈಗ ನಾನು ಡಬಲ್ ಕ್ರೋಶ ಹಾಕ್ಕೊಂಡಿನಲ್ಲ ನೋಡಿರಿ. ಫಸ್ಟ್ ಚೈನ್ ಸ್ಟಿಚ್ನ ಲೆಕ್ಕಕ್ಕೆ ಹಿಡಿದು 3 ಆಯಿತು. ಅದಾದ್ಮೇಲೆ 4 ಚೈನ್ ಸ್ಟಿಚ್ಚು ಮತ್ತು 2 ಟ್ರಿಪಲ್ ಕ್ರೋಶ ಮತ್ತು 4 ಚೈನ್ ಸ್ಟಿಚ್ಚು ಮತ್ತು 2 ಟ್ರಿಪಲ್ ಕ್ರೋಶ ಮತ್ತು 4 ಚೈನ್ ಸ್ಟಿಚ್. ಈಗ ನಾನು ಟೋಟಲಾಗಿ 6 ಟ್ರಿಪಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಇದು 3ನೇದು. ಸೊ ಇನ್ನೂ 3ನ ಹಾಕ್ಕೋಬೇಕು. ಟೋಟಲಾಗಿ 6 ಟ್ರಿಪಲ್ ಕ್ರೋಶನ ಹಾಕ್ಕೊಳಕತ್ತೀನಿ ನಾನು. ಹಿಂಗೆ 6 ಟ್ರಿಪಲ್ ಕ್ರೋಶನ ನಾನು ಹಾಕ್ಕೊಳಕತ್ತೀನಿ. ಈ ಒಂದು ಡಿಸೈನು ಭಾಳ ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಸೊ ಈ ಡಿಸೈನು ಕೂಡ ನಾನು ಸೀರೆ ಮೇಲೆ ಹಾಕಿ ತೋರಿಸ್ತೀನಿ ಮುಂದೆ ಬರೋ ವಿಡಿಯೋದಾಗ. ಸೊ ಅದು ಕೂಡ
ಲುಕ್ ಹೆಂಗೆ ಬರ್ತೈತಿ ಸೀರೆ ಮೇಲೆ ಹಾಕಿದ್ರೆ ಅನ್ನೋದಕ್ಕೂ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬೇಸ್ ಐತಿ. ಸೊ ನಾನು 6 ಟೈಮ್ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡಿದ್ದಾದ್ಮ್ಯಾಗ ಈಗ ನಾನು ದಾರಾನ ಮ್ಯಾಗ್ ಮಾಡಿ ಒಂದು ಬೀಡನ್ನ ತೊಗೊಳ್ತೀನಿ. ಸೊ ನೀವು ಯಾವ ಥರ ಬೀಡ್ ಬೇಕಾದರೂ ಯೂಸ್ ಮಾಡ್ಕೊರಿ, ಫ್ಲವರ್ ಬೀಡು, ಮಾಮೂಲಿ ಸಿಂಪಲ್ ರೌಂಡ್ ಬೀಡು ಯಾವುದಾದ್ರೂ ಯೂಸ್ ಮಾಡ್ಕೊಳ್ರಿ. ನಾನಿಲ್ಲಿ ಈ ರೀತಿ ಒಂದು ಬೀಡನ್ನ ಯೂಸ್ ಮಾಡಕತ್ತೀನಿ ರೌಂಡ್. ಸೊ ಬೀಡ್ ಲಾಕ್ ಮಾಡ್ಕೋಬೇಕು. ನೀವು ಯಾವುದೇ ಬೀಡ್ ಹಾಕಿದ್ರೂ ಪ್ಲೀಸ್ ಬೀಡ್ ಲಾಕ್ನ ಮಾಡ್ಕೊರಿ. ಬೀಡ್ ಲಾಕ್ ಮಾಡಿಕೊಂಡ್ರೆ ಮಾತ್ರ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಆರ್ಚ್ ಹಾಕೋತೀವಲ್ಲ ಹಾಗಾಗಿ. ಸೊ ಬೀಡ್ ಲಾಕ್ ಮಾಡಿದ್ದಾದ್ಮ್ಯಾಗ ಡೈರೆಕ್ಟ್ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಅಲ್ಲಿಗೂ ನಾವು ಟ್ರಿಪಲ್ ಕ್ರೋಶೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಹಿಂಗೆ ನಾನು ಟ್ರಿಪಲ್ ಕ್ರೋಶನ ಹಾಕಕತ್ತೀನಿ. ಸೇಮ್ ಈ ಕಡೆ 6 ಟ್ರಿಪಲ್ ಕ್ರೋಶೆ ಮಾಡಿವಲ್ಲ ಆ ಕಡೆಗೂ 6 ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕಾಗ್ತೈತಿ. ಹಿಂಗೆ 4th ಒಂದು ಟ್ರಿಪಲ್ ಕ್ರೋಶೆ, ಸೊ ಲುಕ್ ವೈಸ್ ಭಾಳ ಗ್ರ್ಯಾಂಡ್ ಬರ್ತೈತಿ ಈ ಒಂದು ಡಿಸೈನ್. ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಹೆಂಗೆ ಬಂತು ಅಂತಂದು ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನಿನ್ನೆ ಲೈವ್ದಾಗ ನಾನು ಒಂದು ಡಿಸೈನ್ನ ಹಾಕಿದ್ದೆ. ಆ ಡಿಸೈನ್ಗೆ ನಾನು ಕುಚ್ಚು ಕಟ್ಟಿ ಶಾರ್ಟ್ ಹಾಕ್ತೀನಿ. ಆ ಡಿಸೈನ್ ಏನಾದರೂ ಬೇಕಪ್ಪ ಅಂತಂದ್ರೆ ಫುಲ್ ವಿಡಿಯೋ ಮತ್ತೆ ನಾನು ಮಾಡಿ ಅಪ್ಲೋಡ್ನ ಮಾಡ್ತೀನಿ. ಬೇಕಂದ್ರೆ ಕಮೆಂಟ್ ಮಾಡಿರಿ. ಮತ್ತು ನಂದು ಇನ್ಸ್ಟಾಗ್ರಾಮ್ ID ಐತಿ, ನಾನು ಕಮ್ಯುನಿಟಿ ಪೋಸ್ಟ್ ಮಾಡೀನಿ. ನಿಮ್ಗೆ ಯಾವುದಾದ್ರೂ ಹೊಸ ಡಿಸೈನ್ ಬೇಕಪ್ಪ ಅಂತಂದ್ರೆ ನಾನು ಶಾರ್ಟ್ಸಲ್ಲಿ ಹಾಕಿರೋ ವೀಡಿಯೋಸ್ ಏನಾದರೂ ಲೈವಾಗ ವೀಡಿಯೋ ಮಾಡಿ ತೋರಿಸ್ಬೇಕು, ಇಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಾಗ ಬಂದು ಮೆಸೇಜ್ ಹಾಕಿರಿ. ಇಲ್ಲ ನಿಮ್ಗೆ ಇಷ್ಟ ಆಗಿರೋ ಕುಚ್ಚು ಡಿಸೈನ್ದು ಫೋಟೋ ಸೆಂಡ್ ಮಾಡಿರಿ. ನಾನು ಆ ಡಿಸೈನ್ನ ನನ್ನ ಚಾನಲ್ದಾಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗಂಗೆ ತಿಳಿಸ್ಕೊಡ್ತೀನಿ. ಸೊ ಸೇಮು 6 ಟೈಮ್ 6 ಟೈಮ್ ಟ್ರಿಪಲ್ ಕ್ರೋಶೆ ಹಾಕಿದ್ದಾದ್ಮ್ಯಾಗ ನಾವು 4 ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಇಲ್ಲಿ ನಾನು 2 ಟೈಮ್ ಡಬಲ್ ಕ್ರೋಶೆ ಮಾಡ್ಕೊಳಕತ್ತೀನಿ. 2 ಟೈಮ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನು ಮತ್ತು 4 ಚೈನ್ ಸ್ಟಿಚ್ನ ಹಾಕೋತೀನಿ. 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು 2 ಟೈಮ್ ಟ್ರಿಪಲ್ ಕ್ರೋಶನ ಮಾಡ್ಕೋತೀನಿ. ಡಿಸೈನ್ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆಗೈತಿ. ಸೊ ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ಮಸ್ತಾಗಿ ಹಾಕ್ಬೋದು. ಈ ಒಂದು ಡಿಸೈನ 2 ಕಲರ್ನ ಯೂಸ್ ಮಾಡಿಕೊಂಡು ಹಾಕೋಬೋದು. ಇದೇ ರೀತಿ ಬ್ರೈಡಲ್ ಡಿಸೈನ್ಸ್ಗಳು ಮತ್ತು ಸಿಂಪಲ್ ಡಿಸೈನ್ಸ್ಗಳು ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಸೇಮ್ ನಾವು ಹಿಂಗನ ಟ್ರಿಪಲ್ ಕ್ರೋಶೆ ಮಾಡಬೇಕು ಲಾಸ್ಟ್ ಟೈಮು. ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ಸೊ ಈಗ ನಾನು ತೋರ್ಸಕತ್ತೀನಲ್ಲ
ಸ್ಟಾರ್ಟಿಂಗ್ 6 ಟ್ರಿಪಲ್ ಕ್ರೋಶ ಆದ್ಮ್ಯಾಗ 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿಕೊಂಡು 2 ಟೈಮ್ ಡಬಲ್ ಕ್ರೋಶ ಹಾಕಿದ್ವಿ. ಅದಾದ್ಮ್ಯಾಗ ಮತ್ತು 4 ಚೈನ್ ಸ್ಟಿಚ್ ಹಾಕ್ಕೊಂಡು 2 ಟೈಮ್ಸ್ ಟ್ರಿಪಲ್ ಕ್ರೋಶ ಹಾಕ್ಕೊಂಡ್ವಿ. ಅದಾದ್ಮ್ಯಾಗ ಮತ್ತು 4 ಟೈಮ್ ಚೈನ್ ಸ್ಟಿಚ್ ಹಾಕ್ಕೊಂಡಾದ್ಮ್ಯಾಗ ಅಲ್ಲಿಂದ ನಾವು ಈಗ ನಾನು 2 ಹಾಕಿನಲ್ಲ, ಸೊ ಇಲ್ಲೇನು ಲಾಸ್ಟ್ 2 ಹಾಕಿನಲ್ಲ, ಈಗ ಥರ್ಡ್ ಒಂತು ಸುಮ್ಮನೆ ನಿಮ್ಗೆ ತೋರ್ಸೋಕೆ ಹಾಕಕತ್ತೀನಿ. ಇಲ್ಲಿ ನೀವು 6 ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು ಮತ್ತು 1 ಬೀಡ್ ಮತ್ತು 6 ಟ್ರಿಪಲ್ ಕ್ರೋಶ. ಸೊ ಹಿಂಗೆ ಸೀರೆ ಫುಲ್ಲು ಪ್ರೋಸೆಸ್ ಇರ್ತೈತಿ. ಸೊ ಭಾಳ ಬ್ಯೂಟಿಫುಲ್ ಲುಕ್ ಕೊಡ್ತೈತಿ ಈ ಒಂದು ಡಿಸೈನ್. ಸೊ ನೋಡ್ರಿ, ಬೇಸ್ ಅನ್ನೋದು ಹಿಂಗೆ ಕಾಣಕತ್ತೈತಿ. ಸೊ ಈಗ ನಾನು ಸೆಕೆಂಡ್ ಸ್ಟೆಪ್ನ ನೋಡೋಣ. ಸೊ ಈಗ ಸೆಕೆಂಡ್ ಸ್ಟೆಪ್ನ ಹಾಕ್ಕೊಂಡು, ಸೊ ಈಗ ನಾವು ಫಸ್ಟ್ ಎಲ್ಲಿ ಲಾಕ್ ಮಾಡಿಕೊಂಡು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಅದ್ರ ಮ್ಯಾಗನ ನಾನು ಲಾಕ್ ಮಾಡಕತ್ತೀನಿ. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಸೊ ಅದ್ರ ಬಗಲ್ದಾಗ ಅಂದ್ರೆ 3 ಹಾಕಿವಲ್ಲ, ಅದ್ರಾಗ ಮಧ್ಯದಲ್ಲಿರೋದು ಒಂದು ಕಂಬ ಬಿಟ್ಟು ಅದ್ರ ನೆಕ್ಸ್ಟ್ ಕಂಬಕ್ಕೆ ನಾವು ಲಾಕ್ ಮಾಡಿಕೊಂಡು ಇಲ್ಲಿಂದ ನಾವು ಡೈರೆಕ್ಟಾಗಿ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೇಮು ನಾವು ಎಲ್ಲೆಲ್ಲಿಗೆ ಕಂಬ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಲ್ಲಿಗೆ ನಾವು ಲಾಕ್ ಮಾಡ್ಕೊಳಕತ್ತೀವಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮ್ಯಾಗನ ಲಾಕ್ ಮಾಡಿಕೊಂಡು ಆದ್ಮ್ಯಾಗ ಮತ್ತು ನಾನು 4 ಚೈನ್ ಸ್ಟಿಚ್ನ ಹಾಕೋತೀನಿ. ಮತ್ತು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಟ್ರಿಪಲ್ ಕ್ರೋಶ ಐತಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. 4 ಚೈನ್ ಸ್ಟಿಚ್ ಆಯಿತು. ಸೇಮ್ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಹಿಂಗೆ ಸೊ ಹಿಂಗೆ ಲಾಕ್ ಮಾಡಿಕೊಂಡು ಅದಾದ್ಮೇಲೆ ಮತ್ತೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬರ್ತಿತ್ತು ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಏನಪ್ಪ ಅಂತಂದ್ರೆ 6 ಚೈನ್ ಐತಲ್ಲ ಅದ್ರಾಗ ಫಸ್ಟ್ ಚೈನ್ಗೆ ನಾನು ಅಂದ್ರೆ 6 ಕಂಬ ಐತಲ್ಲ, 6 ಕಂಬದಾಗ ಫಸ್ಟ್ ಕಂಬ ಐತಲ್ಲ ಅದಕ್ಕೆ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಆ ಬೀಡ್ ಆ ಕಡೆಯಿಂದ 3 ಕಂಬಗಳು ಬರೋ ಹಂಗೆ ಒಂದು ಸತಿ ಸಿಂಗಲ್ ಚೈನ್ನ ಹಾಕಿ ನಾನು 3 ಕಂಬಗಳನ್ನ ಆ ಕಡೆ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ನಾನು ಇಲ್ಲಿ ಲಾಕ್ ಮಾಡ್ಕೊಂಡೀನಿ. ನೋಡಿರಿ ತೋರಿಸ್ತೀನಿ. ಇಲ್ಲಿ 6 ಸೊ ಮಾಮೂಲಿಯಾಗಿ ನಾನು ಲಾಕ್ ಮಾಡಿಕೊಂಡು 4 ಚೈನ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಟ್ರಿಪಲ್ ಕ್ರೋಶ ಐತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡೀನಿ. ಮತ್ತು 4 ಚೈನ್ ಸ್ಟಿಚ್ಚು ಮತ್ತು 4 ಚೈನ್ ಸ್ಟಿಚ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಒಂದು ಸತಿ ಸಿಂಗಲ್ ಚೈನ್ನ ಹಾಕ್ಕೊಂಡು ಇಲ್ಲಿ 3 ಸ್ಟಾರ್ಟಿಂಗಿಂದ 1 2 3 ಅದ್ರ ಮ್ಯಾಗ ಡೈರೆಕ್ಟಾಗಿ ನಾನು ಲಾಕ್ ಮಾಡ್ಕೊಂಡೀನಿ. ಅದಾದ್ಮ್ಯಾಗ ನಾನು ಇಲ್ಲಿ ಮತ್ತು ಟ್ರಿಪಲ್ ಕ್ರೋಶನ ಹಾಕ್ಕೊಳ್ಳಕತ್ತೀನಿ. ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ನಾನು ಬೀಡ್ ಲಾಕ್ ಮಾಡಿದ್ನಲ್ಲ ಅದ್ರ ಒಳಗಡೆನೆ ನಾನು ಟ್ರಿಪಲ್ ಕ್ರೋಶನ ಮಾಡಕತ್ತೀನಿ. ಸೊ ಎದಕ್ಕೆ ನಾನು ಬೀಡ್ ಲಾಕ್ ಮಾಡ್ಕೋರಿ ಅಂತೀನಿ ಅಂತಂದ್ರೆ ಬೀಡ್ ಲಾಕ್ ಮಾಡ್ಕೊಂಡ್ರೆ ಇನ್ನೂ ಒಂದು ಸ್ಟೆಪ್ನ ನಾವು ಸ್ಕಿಪ್ ಮಾಡ್ಕೋಬೋದು. ಸೊ ಹಾಗಾಗಿ ಬೀಡ್ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ಟ್ರಿಪಲ್ ಕ್ರೋಶ ಮಾಡ್ಕೊಂಡೀವಿ. ಕೆಲವರು ಬೀಡ್ ಲಾಕ್ ಮಾಡಲಾರ್ದ ನಾವು ಅಲ್ಲಿ ಆರ್ಚ್ ಹಾಕೋಕ್ಕಾಗೋದಿಲ್ಲ. ಎದಕ್ಕಂದ್ರೆ ಅದು ಒಂದು ಶೇಪ್ ಬೇರೆದು ಬರ್ತೈತಿ. ಸೊ ಇಲ್ಲಾದರೆ ಸ್ಟ್ರೈಟ್ ಬರ್ತೈತಲ್ಲ, ಆರ್ಚ್ ರೌಂಡ್ ಬರ್ತೈತಿ. ಸೊ ಹಾಗಾಗಿ ಫಸ್ಟ್ ಬೀಡ್ ಲಾಕ್ ಮಾಡ್ಕೊರಿ. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ನೆಕ್ಸ್ಟ್ ಡಿಸೈನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಟ್ರಿಪಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಹಿಂಗೆ ನಾನು ಟ್ರಿಪಲ್ ಕ್ರೋಶ ಮಾಡ್ಕೊಳಕತ್ತೀನಿ.
ಸೊ ಈ ಆರ್ಚ್ ಫುಲ್ಲು ನಾನು ಟೋಟಲಾಗಿ 14 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಂಡನಿ. 14 ಟ್ರಿಪಲ್ ಕ್ರೋಶಗಳನ್ನ ಹಾಕೀನಿ. ಫಸ್ಟ್ ಆರ್ಚ್ನಾಗ ನೀವು ಎಷ್ಟು ಕಂಬಗಳನ್ನ ಹಾಕೋತಿರೋ ಬರೋ ಎಲ್ಲ ಆರ್ಚ್ಗಳಕ್ಕೂ ಸೇಮ್ ಕಂಬಗಳನ್ನ ಹಾಕ್ಕೋಬೇಕು. ಒಂದ್ರಾಗ ಹೆಚ್ಚಿಗೆ ಒಂದ್ರಾಗ ಕಡಿಮೆ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ, ಸೊ ಈಕ್ವಲ್ ಆಗಿ ಕಾಣೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಆರ್ಚ್ನಾಗ ನೀವು ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀರಲ್ಲ ಎಲ್ಲ ಆರ್ಚ್ಗಳಿಗೂ ಅಷ್ಟೇ ಕಂಬನ ಹಾಕ್ಕೋಬೇಕು. ನಾನಿಲ್ಲಿ ಟೋಟಲಾಗಿ 14 ಕಂಬಗಳನ್ನ ಹಾಕ್ಕೊಂಡು ಸೊ 3 ಟ್ರಿಪಲ್ ಕ್ರೋಶ ಇಲ್ಲಿ ಕೆಳಗೆ ಮಾಡ್ಕೊಂಡಿದ್ವಲ್ಲ, 3ನೇದಕ್ಕೆ ಲಾಕ್ ಮಾಡಿದ್ದಾದ್ಮ್ಯಾಗ ಒಂದು ಸತಿ ಸಿಂಗಲ್ ಚೈನ್ನ ಹಾಕಿ ಫಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೊತಾನೆ. ಅದಾದ್ಮ್ಯಾಗ ಸೇಮ್ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಹೋಗೋದು. ಇದೇ ಪ್ರೋಸೆಸ್ ಐತಿ. ಹಿಂಗೆ ಎಕ್ಸ್ಟ್ರಾ ಮಾಡ್ಕೋತಂದ್ರೆ ಚೈನ್ ಸ್ಟಿಚ್ನ ಹಾಕೋತಾ ಲಾಕ್ ಮಾಡ್ಕೋತಾ ಹೋಗೋದು. ಸೊ ಈಗ ನಾನು ಈ ಸ್ಟೆಪ್ ಆದ್ಮ್ಯಾಗ ಥರ್ಡ್ ಸ್ಟೆಪ್ಪು ಇದು ಫೈನಲ್. ಅದಾದ್ಮೇಲೆ ಕುಚ್ಚು ಕಟ್ಕೊಳ್ಳೋದು. ಸೊ ಕುಚ್ಚು ನಾನು ಕಟ್ಕೊಳ್ಳೋದು ತೋರಿಸಿಲ್ಲ, ಬಟ್ ಹಿಂಗೆ ಕಟ್ಕೋಬೇಕು ಅನ್ನೋದೇನಿಲ್ಲ. ನೀವು ಮಾಮೂಲಿಯಾಗಿ ಬೇಬಿ ಕುಚ್ಚು ಥರನೂ ಕಟ್ಕೋಬೋದು. ಈ ಒಂದು ಡಿಸೈನ್ಗೆ ನಾನು ಕಟ್ಟಿರೋ ಥರಗೂ ಕಟ್ಕೋಬೋದು. ಸೊ ಈಗ ಥರ್ಡ್ ಸ್ಟೆಪ್ಪಿಗೆ ಹೋಗೋಣ. ಸೇಮ್ ಎಲ್ಲಿಂದ ನಾವು ಲಾಕ್ ಮಾಡ್ಕೋತೀವಲ್ಲ ಸ್ಟಾರ್ಟಿಂಗ್ ಅಲ್ಲಿಂದ ಲಾಕ್ ಮಾಡಿಕೊಂಡು ಸೇಮಾಗಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶದ ಕಂಬಕ್ಕೆ ಲಾಕ್ ಮಾಡಬೇಕು. ಮತ್ತು 4 ಚೈನ್ ಸ್ಟಿಚ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶದ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಟ್ರಿಪಲ್ ಕ್ರೋಶದ ಫಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಸೊ ಹಿಂಗೆ ನಾವು 4 ಚೈನ್ ಸ್ಟಿಚ್ನ ನಾನು ಇವಾಗ ಹೇಳ್ದಂಗೆ ಹಂಗೆ ನಾವು ಲಾಕ್ ಮಾಡ್ಕೋತಾ ಬರ್ಬೇಕಾಗ್ತೈತಿ. ಸೊ ಲಾಕ್ ಮ್ಯಾಗ ಲಾಕ್ನ ಮಾಡ್ಕೋತಾ ಬರಬೇಕು. ಸೇಮ್ 4 ಚೈನ್ ಸ್ಟಿಚ್ ಮತ್ತು ಟ್ರಿಪಲ್ ಕ್ರೋಶದ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಸಿಂಗಲ್ ಒಂದು ಚೈನ್ ಸ್ಟಿಚ್ ಏನು ಹಾಕಿದ್ನಲ್ಲ ಅಲ್ಲಿಗೆ ನಾನು ಅದಕ್ಕಿಂತ ಹಿಂದೆ ಹಿಂಗೆ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರ್ತಿತ್ತೋ ಅಲ್ಲಿಗೆ ಇಲ್ಲಿ ನಾನು ದಾರಾನ ಮ್ಯಾಕ್ ಮಾಡಿ ಬೀಡನ್ನ ಸೇರಿಸ್ಕೊತಾನೆ. ದಾರಾನ ಮ್ಯಾಕ್ ಮಾಡಿ ಆ ಬೀಡನ್ನ ಹಾಕ್ಕೊಳ್ಳೋಣ. ಸೊ ಬೀಡನ್ನ ಹೆಂಗೆ ಹಾಕೋದು ಅನ್ನೋದಕ್ಕೂ ನಾನು ಈಗ ತಿಳಿಸ್ತೀನಿ ನೋಡಿರಿ. ಫಸ್ಟ್ ಒಂದು ಬೀಡನ್ನ ಹಾಕೋರಿ. ಒಂದು ಬೀಡನ್ನ ಹಾಕ್ಕೊಂಡಿದ್ದಾದ್ಮ್ಯಾಗ ಡೈರೆಕ್ಟ್ ನೀಡಲ್ ಮ್ಯಾಗ ಒಂದು ಸತಿ ದಾರ ಇಲ್ಲಿ ನಾನು ಡಬಲ್ ಕ್ರೋಶ ಹಾಕಕತ್ತೀನಿ. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನಾವು ಸ್ಟಾರ್ಟಿಂಗ್ ಏನು ಮಾಡೀವಲ್ಲ ಡಬಲ್ ಕ್ರೋಶ ಸ್ಟಾರ್ಟಿಂಗ್, ಸೊ ಅಲ್ಲಿ ಒಂದು ಹೋಲ್ ಕಾಣ್ತೈತಿ, ಅದ್ರಾಗ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಹಿಂಗೆ ನಾನು ಡಬಲ್ ಕ್ರೋಶನ ಮಾಡ್ಕೋತಾನೆ. ಅದಾದ್ಮ್ಯಾಗ ಮತ್ತೆ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಸೇಮ್ ಅದ್ರ ಪಕ್ಕದ ಹೋಲ್ ಏನೈತಲ್ಲ ಹಿಂಗೆ ಈ ಹೋಲಿಗೆ ನಾನು ಡಬಲ್ ಕ್ರೋಶನ ಮಾಡ್ಕೋತಾನೆ. ಹಿಂಗೆ ಡಬಲ್ ಕ್ರೋಶ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ದಾರಾನ ಮ್ಯಾಗ್ ಮಾಡಬೇಕು. ಒಂದು ಬೀಡನ್ನ ಸೇರಿಸ್ಕೋಬೇಕು. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಅದ್ರ ನೆಕ್ಸ್ಟ್ ಹೋಲ್ದಾಗನೇ ನಾವು ಹಾಕಬೇಕು. ನೆಕ್ಸ್ಟ್ ಹೋಲ್ದಾಗನ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೇಮ್ ಮತ್ತು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಅದರ ನೆಕ್ಸ್ಟ್ ಹೋಲ್ದಾಗ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ದಾರಾನ ಮ್ಯಾಗ್ ಮಾಡಿ ಒಂದು ಬೀಡನ್ನ ಸೇರಿಸ್ಕೊಂಡು ನೀಡಲ್ ಮ್ಯಾಗ ಒಂದು ಸತಿ ದಾರ ಡಬಲ್ ಕ್ರೋಶ. ಸೊ ಇಲ್ಲಿ ಹೆಂಗಪ್ಪ ಬೀಡನ್ನ ಹಾಕೋದು ಅಂತಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಒಂದು ಸತಿ ಬೀಡನ್ನ ಹಾಕೋಬೇಕು. ಬೀಡ್ ಹಾಕ್ಕೊಂಡಿದ್ದಾದ್ಮ್ಯಾಗ ನಾವು 2 ಸತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ಹೋಲ್ದಾಗ ಡಬಲ್ ಕ್ರೋಶ ಮಾಡಿಕೊಂಡು ಅದಾದ್ಮ್ಯಾಗ ನಾನು ಮತ್ತು ಬೀಡನ್ನ
ದಾರಾನ ಮ್ಯಾಗ ಎಳೆದು ಬೀಡ್ ಹಾಕ್ಕೊಂಡು ನಾನು ಡಬಲ್ ಕ್ರೋಶ ಮಾಡಿದ್ನಲ್ಲ ಅದ್ರ ನೆಕ್ಸ್ಟ್ ಹೋಲಿಗೆ ನಾನು ಡಬಲ್ ಕ್ರೋಶ ಮಾಡ್ಕೋತೀನಿ. ಅಂದ್ರೆ ಎರಡೆರಡು ಡಬಲ್ ಕ್ರೋಶಕ್ಕೆ ಒಂದೊಂದು ಬೀಡನ್ನ ಹಾಕಿ ನಾನು ಇಲ್ಲಿ ಲಾಕ್ ಮಾಡೋಕತ್ತೀನಿ. ಎರಡೆರಡು ಡಬಲ್ ಕ್ರೋಶ ಹಾಕಿ ಒಂದೊಂದು ಬೀಡನ್ನ ಹಾಕಿ ನಾನು ಇಲ್ಲಿ ಲಾಕ್ ಮಾಡಕತ್ತೀನಿ. ಸೊ ಇಲ್ಲಿ ನಾನು ಲಾಕ್ ಎಲ್ಲಪ್ಪ ಮಾಡಕತ್ತೀನಿ ಅಪ್ಪ ಅಂದ್ರೆ, ಸೊ ನಾನು ಫಸ್ಟ್ ಲಾಕ್ ಸ್ಟಿಚ್ ಮಾಡಿದ್ನಲ್ಲ ಅದ್ರ ಮ್ಯಾಗನ ನಾನು ಲಾಕ್ನ ಮಾಡ್ಕೊಳಕತ್ತೀನಿ. ಸೊ ಸೇಮ್ ಇಲ್ಲಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗೋದು ಸೇಮ್ ಪ್ರೊಸೆಸ್ ಇರ್ತೈತಿ. ಸೊ ನೋಡಿರಿ ಹಿಂಗೆ ಕಾಣಕತ್ತೈತಿ. ಸೊ ಆ ಕಡೆ ಸೈಡು ಸೇಮ್ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಹೋಗೋದು ಅಷ್ಟ. ಈ ಕಡೆ ಸೈಡು ಸೊ ನಾನು ಫೈನಲಾಗಿ ಇದು ಹಿಂಗೆ ಕಾಣ್ತೈತಿ. ಬಿಫೋರ್ ಕುಚ್ಚು ಕಟ್ಟೋಕ್ಕಿಂತ ಮುಂಚೆ ಹಿಂಗೆ ಕಾಣಕತ್ತೈತಿ. ಸೊ ಕುಚ್ಚು ಕಟ್ಟಾದ್ಮ್ಯಾಗ ಹೆಂಗೆ ಕಾಣ್ತೈತಿ ಅಂತಂದ್ರೆ ನೋಡ್ರಿ, ಇಷ್ಟು ಗ್ರ್ಯಾಂಡ್ ಲುಕ್ ಮತ್ತು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ ಈ ಒಂದು ಡಿಸೈನು. ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ವೀಡಿಯೋಸ್ ಮುಂದಿನ ವೀಡಿಯೋದಾಗ ತರ್ತಿರ್ತೀನಿ. ಸೊ ಅಲ್ಲಿವರೆಗೂ ಬಾಯ್.